ವೆಲ್ಕಮ್ ಬನ್ನಿ. ಈಗ ನಾವೊಂದು ಪಿ ವಿ ಸಿ ಸೀಲಿಂಗ್ನ ಅಪ್ಗ್ರೇಡ್ ಮಾಡಿದ್ದೀವಿ. ಮೊದಲು ಓಲ್ಡ್ ಪಿ ವಿ ಸಿ ಸೀಲಿಂಗ್ ಇತ್ತು. ಇದನ್ನು ನಾವು ಪೂರ್ತಿ ತೆಗೆದು ಹೊಸದಾಗಿಂದ ಅಪ್ಗ್ರೇಡ್ ಮಾಡಿದ್ದೀವಿ. ಏನೇನು ಅಪ್ಗ್ರೇಡ್ ಮಾಡಿದ್ದೀವಿ ಅಂತ ನೋಡ್ಕೊ ಬರ್ಬೋದು. ಫಸ್ಟ್ ಆಫ್ ಆಲು ನಾವು ಇದಕ್ಕೆ ಇನ್ಸುಲೇಷನ್ ಮಾಡಿದ್ದೀವಿ. ಅವರಿಗೆ ರಾಕೂಲ್ ಇನ್ಸುಲೇಷನ್ ಮಾಡಿದ್ದೀವಿ. ರಾಕೂಲ್ ಯಾಕೆ ಇನ್ಸುಲೇಷನ್ ಮಾಡಿದ್ದೀವಿ ಅಂದರೆ ಅವರಿಗೆ ತುಂಬ ಸೌಂಡ್ ಬರ್ತಿತ್ತು. ಈ ಕಡೆನೇ ಹೈವೇ ಇದೆ, ಹೈವೇ ಸೌಂಡು ತುಂಬ ಬರ್ತಿತ್ತು. ಆಮೇಲೆ ಮೆಟಲ್ ಸೀಲಿಂಗ್, ಇದು ಮೆಟಲ್ ಸೀಲಿಂಗಲ್ಲಿ ಮಳೆಗಾಲದಲ್ಲಿ ತುಂಬ ಸೌಂಡ್ ಬರುತ್ತೆ. ಮತ್ತು ಹೀಟ್ ಇನ್ಸುಲೆನ್ಸ್ ತುಂಬ ಹೀಟ್ ಆಗುತ್ತೆ. ಅದಕ್ಕೆ ಅವರು ರಾಕೂಲ್ನ ಪ್ರಿಫರ್ ಮಾಡಿದ್ದಾರೆ. ರಾಕೂಲಿಂದ ಮೂರು ಅಡ್ವಾಂಟೇಜ್ ಇದೆ. ಏನು ಅಂತ ಅಂದರೆ, ಒಂದು ಫಸ್ಟ್ ಸೌಂಡ್ ಪ್ರೂಫು, ಮೆಟಲಿಂದು ಮಳೆಗಾಲದ ಸೌಂಡು ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಹೀಟ್ ಇನ್ಸುಲೇಷನ್ನು. ಆಮೇಲೆ ಪಿ ವಿ ಸಿದು ಲೈಫು ಜಾಸ್ತಿ ಆಗುತ್ತೆ. ಲೈಫ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಹೀಟ್ ಬರಲ್ಲ, ರೇಡಿಯೇಟ್ ಹೀಟು ಬರಲ್ಲ, ಕಂಡಕ್ಷನ್ ಹೀಟು ಬರಲ್ಲ. ಅದರಿಂದ ಪಿ ವಿ ಸಿ ಲೈಫು ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿ ಏನು ಕಂಫರ್ಟ್ ಆಗಿದೆ ಅಂದರೆ, ಈಗ ನಮ್ಮ ಹಳೆಯ ಕಾಲದ ಮನೆ ಇರ್ತಿತ್ತಲ್ಲ, ಹಳೆಯ ಕಾಲದ ಮನೆ ಥರದ್ದು ಆ ಥರ ಫೀಲ್ ಬರ್ತಾ ಇದೆ ಇಲ್ಲಿ. ನಿಮ್ಮ ಹೊಸ ಮನೆ ಅಂದರೆ, ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಗ್ರೌಂಡ್ ಫ್ಲೋರಲ್ಲಿದ್ದರೆ ಈ ಥರ ಫೀಲ್ ಬರುತ್ತೆ ನೋಡಿ, ಅಷ್ಟು ಫೀಲ್ ಈಗ ಟಾಪ್ ಫ್ಲೋರಲ್ಲಿ ಬರ್ತಾ ಇದೆ. ಮೊದಲು ಮೆಟಲ್ ಇತ್ತು. ನೀವು ನೋಡ್ಬೋದು, ಈ ಕಡೆ ನೀವು ಡೈರೆಕ್ಟ್ ಈ ಕಡೆ ಪಿ ವಿ ಸಿ ಹಾಕಾಗಿದೆ. ಇಲ್ಲಿ ಪಿ ವಿ ಸಿ ನಾವು ಸೀಲಿಂಗ್ ಇನ್ನೂ ಹಾಕಬೇಕು, ನಾಳೆ ಹಾಕ್ತಾರೆ. ಸೊ ಇಲ್ಲಿ ರಾಕೂಲ್ ಯಾವ ಥರ ಹಾಕಿದ್ದೀವಿ ನೋಡಿದಿರಲ್ಲ, ಆ ಥರ ಹಾಕ್ಬೋದು. ಬಟ್ ರಾಕೂಲ್ ಹಾಕಲಿಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಇದೆ. ಮೊದಲು ಅವರು ಸ್ವಲ್ಪ ಯಾರೋ ಕೊಟೇಶನ್ ಚೀಪಲ್ಲಿ ಕೊಟ್ಟಿದ್ರಂತೆ. ತುಂಬ ಚೀಪಲ್ಲಿ ಯಾಕೆ ಕೊಟ್ಟರು, ಯಾಕೆ ಅಷ್ಟರ ಅವ್ರಿಗೆ ಅಫೋರ್ಡಬಲ್ ಮಾಡಲಿಕ್ಕಾಯ್ತು ಅಂದರೆ, ಅವರು ಈ ಥರ ಇದು ನೋಡಿದ್ದೀರಾ, ಇದು ಮೇನ್ಸ್ ಅಂತ ಹೇಳ್ತೀವಿ. ನಾವು ಬೇರೆ ಸೀಲಿಂಗಿಗೆ ಯೂಸ್ ಮಾಡೋದನ್ನು ಅವರು ರಾಂಗಾಗಿ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ವಜ್ಜೆ ತರ್ಕೊಳ್ಳಲ್ಲ. ಇದನ್ನು ಅವರು ಆಲ್ಮೋಸ್ಟು ನೀವು ನೋಡ್ಬೋದು 32 ಇಂಚ್, 36 ಇಂಚಿಗೆ ಹಾಕಿದ್ದಾರೆ ಒಂದೊಂದು. ಇದನ್ನು ನಾವು ಪಿ ವಿ ಸಿನೂ 1-2 ವರ್ಷಕ್ಕೆ ಆಂಡ್ಯುಲೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಇನ್ ಬಿಟ್ವೀನ್ ಮಧ್ಯ ನಮ್ಮದು ಈ ಪಿ ವಿ ಸಿ ಸೀಲಿಂಗಿಗೆ ಅಂತ ಬರುತ್ತೆ. ಜಿಪ್ರಾಕ್ ಕಂಪ್ನಿಯವ್ರದ್ದು ಇಲ್ಲಿ ನೋಡ್ಬೋದು, ಜಿಪ್ರಾಕ್ ಕಂಪ್ನಿದಿದೆ. ಅದನ್ನು ನಾವು ಫಸ್ಟು ಆ ಫ್ರೇಮಿಂಗ್ನ ಅಪ್ಗ್ರೇಡ್ ಮಾಡ್ಕೊಂಡ್ವಿ. ಆ ಫ್ರೇಮಿಂಗ್ ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಹಿಂದ್ಗಡೆ ಎಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದೀವಿ. ಅದಾದಮೇಲೆ ರಾಕೂಲ್ ಹಾಕ್ಕೊಂಡಿದ್ದೀವಿ. ಈಗ ನಾವು ಪಿ ವಿ ಸಿ, ಹಳೆ ಪಿ ವಿ ಸಿನೇ ನಾವು ಅವರಿಗೆ ಪ್ಲ್ಯಾಂಕ್ಸು ತೆಗೆದಿಟ್ಟಿದ್ದೀವಿ. ಅದನ್ನೇ ನಾವು ಇನ್ಸ್ಟಾಲ್ ಮಾಡ್ಕೋತ ಬರ್ತೀವಿ. ಇದರಿಂದ ಕಾರಣ ಏನು ಅಡ್ವಾಂಟೇಜ್ ಅಂದರೆ, ಎಲ್ಲ ಪಿ ವಿ ಸಿಗೂ ಸ್ಕ್ರೂಗಳು ಜಾಸ್ತಿ ಸಿಗುತ್ತೆ. ಸೊ ಅಂಡ್ಯುಲೇಷನ್ ಆಗಲ್ಲ ಒಂದು. ಆಮೇಲೆ ರಾಕೂಲಿಗೂ ತುಂಬ ಸಪೋರ್ಟ್ ಸಿಗುತ್ತೆ. ಅದರಿಂದ 2 ಅಡ್ವಾಂಟೇಜ್ ಆಗುತ್ತೆ. ಸೊ ಇದಕ್ಕೆ ನಾವು ಇದನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ಒಂದು ಫ್ರೇಮಿಂಗ್ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ, ಆಮೇಲೆ ಇನ್ಸುಲೇಷನ್ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ಸೊ ಇದು ಎಲ್ಲ ರೂಮಿಗೂ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು, ಈ ಕಡೆ ಬೆಡ್ರೂಮ್ ಇದೆ, ಇಲ್ಲಿ ಕಡೆ ಬೆಡ್ರೂಮಿಗೂ ಮಾಡ್ತಾಯಿದ್ದೀವಿ ಈ ಥರ. ಫಸ್ಟ್ ಆಫ್ ಆಲ್ ನಮಗೆಲ್ಲ ಕಂಫರ್ಟ್ ಲೈಟ್ ಬಂತು. ಇಲ್ಲಿ ಕಂಫರ್ಟ್, ಈಗಿರೋ ಕಂಫರ್ಟೇ ಬೇರೆ. ನಿನ್ನೆ ಇಲ್ಲಿ ಬರಲಿಕ್ಕೆ ಆಗ್ತಿಲ್ಲಾಗಿತ್ತು, ಅಷ್ಟು ಹಾಟ್. ಈ ಪಾಲಿ ಹೌಸಲ್ಲೆಲ್ಲ ಒಳಗೆ ಹೋದ್ರೆ ಏನು ಉಬ್ಬೆ ಹಾಕ್ತದಂಗೆ ಆಗ್ತಿತ್ತಲ್ಲ, ಆ ಥರ ಆಗ್ತಿತ್ತು. ಈಗ ಇಲ್ಲಿ ಫುಲ್ ಕಂಫರ್ಟ್ ಆಗಿದೆ. ಎಲ್ಲ ಕಡೆಯೂ ರಾಕೂಲ್ ಮಾಡಿದ್ದೀವಿ. ನೀವು ಸೌಂಡು ಚೇಂಜ್ ಆಗಿರಬೇಕು, ನೀವು ನೋಡಿರಬೇಕು. ಸೌಂಡು ಫುಲ್ಲು ಮಳಗೋದಿಲ್ಲ, ಆ ಥರ ಆಗಿದೆ. ಸೌಂಡ್ ಅಂತೂ ಇಲ್ಲೇ ಹೈವೇ ಇದೆ, ಹೈವೇ ಸೌಂಡು ಕೇಳೋದೇ ಇಲ್ಲ, ಅಷ್ಟು ಚೇಂಜ್ ಆಗಿದೆ ಇಲ್ಲಿ. ಮತ್ತು ಇಲ್ಲಿ ನಾವು ರಾಕೂಲು ಸೌಂಡ್ ಪ್ರೂಫಿಗೆ ಯೂಸ್ ಮಾಡಿದ್ದೀವಿ. ನೀವು ಸೌಂಡ್ ಪ್ರೂಫಿಗೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ಎಕ್ಸ್ಪರ್ಟ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಡೆನ್ಸಿಟಿ ಇರುತ್ತೆ, ಎಲ್ಲೆಲ್ಲಿ ಯಾವ ಥರ ಹಾಕಬೇಕು ಅಂತ ಇರುತ್ತೆ. ಅನ್ನೆಸೆಸರಿನೂ ಜಾಸ್ತಿ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಹಾಕಾದ್ಮೇಲೆ ಸೌಂಡ್ ಬಂತು ಅಂತ ಮತ್ತೆ ಓವರ್ ಇಂಜಿನಿಯರು ಆಗ್ಬಾರ್ದು, ಅಂಡರ್ ಇಂಜಿನಿಯರು ಆಗ್ಬೋದು. ಸೊ ಸೌಂಡ್ ಪ್ರೂಫಿಗೆ ಅಂತ ಮಾಡ್ತೀರಿ ಅಂದರೆ ಎಕ್ಸ್ಪರ್ಟ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಹೀಟ್ ಪ್ರೂಫಿಗೆ ಅಂತ ಮಾಡ್ತೀರಿ ಅಂದರೆ ತೊಂದರೆ ಇಲ್ಲ, ಹಾಕ್ಕೊಳ್ಬೋದು. ನಾವು ಏನೇನು ಇಲ್ಲಿ ರಾಕೂಲ್ ಹಾಕಲಿಕ್ಕೆ ಅದೇ ಅನ್ನಲ್ಲ, ಫ್ರೇಮಿಂಗ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇಲ್ಲಿ ಫ್ರೇಮಿಂಗ್ ಎಕ್ಸ್ಟ್ರಾ ಬೇಕೇ ಬೇಕು, ಇಲ್ಲಾಂದರೆ ರಾಕೂಲ್ ಅಷ್ಟು ಸ್ವಲ್ಪ ವಜ್ಜೆ ಬರುತ್ತೆ. ಸೊ ಅದು ಫ್ರೇಮಿಂಗ್ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಸೌಂಡ್ ಪ್ರೂಫಿಗೆ ಅಂತ ನಮ್ಮವರು ಸ್ವಲ್ಪ ಎಕ್ಸ್ಪರ್ಟು ತುಂಬ ಹಿಂದ್ಗಡೆ ಎಲ್ಲ ಸಪೋರ್ಟ್ ಕೊಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ನಾವು ಇದನ್ನು ಪಿ ವಿ ಸಿಗೂ ನಾವು ಹಾಕ್ಕೊಳ್ಳಿಕ್ಕೆ ಹತ್ತತ್ರ 18 to 20 ಇಂಚಿಗೆ ಒಂದೊಂದು ಫ್ರೇಮಿಂಗ್ ಬರಲೇಬೇಕು, ಇಲ್ಲ ಅಂದರೆ ಅಂಡ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಫ್ಯಾನಿಗೆಲ್ಲ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ ಇಲ್ಲಿ. ಸೊ ಪಿ ವಿ ಸಿ ಸೀಲಿಂಗಿಗೆ ಏನಾದರೂ ಎಕ್ಸ್ಟ್ರಾ ನಿಮಗೆ ಕ್ವಶನ್ ಇದ್ದರೆ ನೀವು ಕಮೆಂಟ್ ಹಾಕಿ ನೋಡ್ಬೋದು. ನಾವು ಇನ್ನೂ ಡೀಪಾಗಿ ಪಾಡ್ಕಾಸ್ಟಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ, ವಿತ್ ಪ್ರೂಫ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಯಾಕಂದರೆ ನಮಗೆ ಈ ಥರ ಚೀಪಾಗಿ ದೂರ ಫ್ರೇಮಿಂಗ್ ಮಾಡಿ ಹಾಕಿದ ಪಿ ವಿ ಸಿ ತುಂಬ ಸಿಗ್ತಾ ಇದೆ. ಅದಕ್ಕೆಲ್ಲ ನಾವೀಗ ಒಂದು 2-3 ಪ್ರಾಜೆಕ್ಟ್ ಬಂತು, ಅಪ್ಗ್ರೇಡ್ ಮಾಡಿದ್ದೀವಿ. ಅದನ್ನು ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಾಡ್ಕಾಸ್ಟನ್ನು ಕೇಳಿ. ಏನಾದರೂ ನಿಮಗೆ ಎಕ್ಸ್ಪರ್ಟ್ ಅಡ್ವೈಸ್ ಬೇಕು ಅಥವಾ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.